ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರು ಮಾತನಾಡಿದ್ದು ಹೀಗೆ. 1231 ಅರ್ಜಿಗಳನ್ನು ಕೊಡೋದು ಮುಖಾಂತರ ಇವತ್ತದು ಎಂಟ್ರಿ ಆಗಿದೆ. ಅದರಲ್ಲಿ ಇವತ್ತು ಈಗಾಗಲೇ ಸೆಲೆಕ್ಟೆಡ್ 674 ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿವಿಧ ಕಂಪನಿಗಳಿಂದ ಅವರು ಆಯ್ಕೆ ಆಗಿದ್ದಾರೆ. ಮತ್ತು ಅದರ ಜೊತೆಗೆ ಈಗಾಗಲೇ 760 ಜನರನ್ನ ಈಗಾಗಲೇ ಅವರ ದಾಖಲೆಗಳನ್ನು ಪರಿಶೀಲಿಸಿ ಉಳಿದಂಥವರಿಗೆ ಕೂಡ ಬರುವಂಥ ದಿನಗಳಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಇವತ್ತೇನು ಉದ್ಯೋಗ ಮೇಳದಲ್ಲಿ ಆರಿಸಿ ಬಂದಿರುವಂಥ ನಮ್ಮೆಲ್ಲ ಈ ಭಾಗದ ಪ್ರತಿಭಾವಂತರಿಗೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ. ಯಾಕಂದರೆ ರಾಯಚೂರು ಜಿಲ್ಲೆ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಓದಿದಂಥವರು ಇವತ್ತು ನೌಕರಿ ಸಲುವಾಗಿ ಅಲಿದಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ದಿನನಿತ್ಯ ಶಾಸಕರುಗಳ ಕಚೇರಿಗಾಗಿರ್ಬೋದು ನಮ್ಮೆಲ್ಲರಿಗೂ ಸರ್ ಯಾವುದಾದ್ರೂ ಒಂದು ಕಂಪನಿಗಳನ್ನು ಸೇರಿಸಿ ಇಲ್ಲ ಯಾವುದಾದ್ರೂ ಹೊತ್ತಲ್ಲಿ ನಾವು ಹೋಗೋದಕ್ಕೆ ನಾವು ದುಡಿಯೋದಕ್ಕೆ ರೆಡಿ ಇದೀವಿ ಅಂತೇಳಿ ಬರ್ತಾ ಇರ್ತಾರೆ. ಅವರು ರೆಸ್ಯೂಮ್ಗಳನ್ನು ತಗೊಂಡ್ಬಂದು ಸುಮಾರು ಸಾವಿರಾರು ಗಟ್ಟಲೆ ಅರ್ಜಿಗಳನ್ನು ನಮ್ಮ ಆಫೀಸ್ಗಳಿಗೆ ಕೊಡ್ತಾ ಇರ್ತಾರೆ. ಆದರೆ ನಮಗೆ ಅವಕಾಶಗಳನ್ನು ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಇಂಥ ಸುವರ್ಣ ಅವಕಾಶವನ್ನು ಇವತ್ತು ಡಾಕ್ಟರ್ ಷಣ್ಪ್ರಕಾಶ್ ಪಾಟೀಲ್ ಸಾಹೇಬರು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಪ್ರತಿ ವರ್ಷ ಕೂಡ ಈ ಒಂದು ಮೇಳವನ್ನು ಮಾಡೋದ್ರ ಮುಖಾಂತರ ಇವತ್ತು ಪ್ರತಿಭಾವಂತರಿಗೆ ಉದ್ಯೋಗಗಳನ್ನು ಕಲಿಸುವಂಥ ಅವಕಾಶವನ್ನು ಬಂದಿದೆ. ಮತ್ತು ಅದರ ಜೊತೆಗೆ ಇವತ್ತು ವಿವಿಧ ಉದ್ಯೋಗ ಕಂಪನಿಗಳು ಕೂಡ ಇವತ್ತು ನಮ್ಮ ಜಿಲ್ಲಾಡಳಿತದ ಆಶ್ರಯದಲ್ಲಿ ಇವತ್ತು ಅವರು ಕೂಡ ಮುಂದೆ ಬಂದಿದ್ದಾರೆ. ನಾವೆಲ್ಲ ಉದ್ಯೋಗಗಳನ್ನು ಕೊಡ್ತೀವಿ ಅಂತೇಳಿ ಅವರು ಬಂದಿದ್ದಾರೆ. ಹಾಗಾಗಿ ಇದನ್ನು ಸದುಪಯೋಗವನ್ನು ಪಡಿಸುವುದರ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಹಲವಾರು ಫ್ಯಾಕ್ಟರಿಗಳನ್ನು ಇವತ್ತು ಬಹಳಷ್ಟು ಕಾರ್ಖಾನೆಗಳಿವೆ. ನಮ್ಮ ಜಿಲ್ಲಾಧಿಕಾರಿಗಳಿಗೂ ಮತ್ತು ಷಣ್ಪ್ರಕಾಶ್ ಪಾಟೀಲ್ಗೆ ಅವರ ಗಮನಕ್ಕೆ ತರೋದಿಷ್ಟೇ. ಯಾಕಂದರೆ ಬಹಳಷ್ಟು ಕೆಮಿಕಲ್ ಫ್ಯಾಕ್ಟ್ರಿಗಳಿದ್ದಾವೆ, ಬಹಳಷ್ಟು ರೈಸ್ ಮಿಲ್ಗಳಿದ್ದಾವೆ ಮತ್ತು ಬಹಳಷ್ಟು ಹತ್ತಿ ಜಿನ್ನಿಗಳಿದ್ದಾವೆ. ಬೇರೆ 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 ಕಂಪನಿಗಳು ಕೂಡ ಬಹಳಷ್ಟಿದ್ದಾವೆ. ಅದರನ್ನು ಈಗ ನಾವು ಕಂಪನಿಗಳು ಕೆಮಿಕಲ್ ಫ್ಯಾಕ್ಟ್ರಿ ಕಂಪನಿಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ಯಾವುದೇ ಉದ್ಯೋಗಗಳನ್ನು ಕೊಡೋದಿಲ್ಲ. ಅವರು ಹೆಚ್ಚಾಗಿ ಅವರೆಲ್ಲ ಹೊರಗಡೆ ಹೈದರಾಬಾದ್ ಇಲ್ಲ ಬಿಹಾರ ಈ ರೀತಿಯಾಗಿ ತರುವಂಥ ಕೆಲಸವನ್ನು ಆಗ್ತಾ ಇದ್ದಾರೆ. ಹಾಗಾಗಿ ಇವತ್ತೇನು ನಮಗೆ ನಮ್ಮೆಲ್ಲರ ಪುರುಷೋತ್ತಮಯ್ಯವರು ಮತ್ತು ನಮ್ಮ ಜಮ್ಮಣ್ಣವರು ನಾವು ಬಂದಿದ್ದೇವೆ. ಯಾಕಂದರೆ ತಾವು ಈ ರೀತಿಯಾಗಿ ಪ್ರತಿ ಸ್ಥಳೀಯ ಇರುವಂಥ ವಿದ್ಯಾರ್ಥಿಗಳಿಗೆ ತಾವು ಕಲಿಸಿಕೊಟ್ರೆ ಖಂಡಿತವಾಗಿ ನಿಮ್ಮನ್ನು ಕೂಡ ನೆನೆಸುವಂಥದ್ದು ಜೊತೆಗೆ ಅವರೇನು ತಂದೆ ತಾಯಿಗಳನ್ನು ಕನಸುಗಳನ್ನು ಕಟ್ಟಿದ್ದಾರೆ. ನಮ್ಮ ಮಗ ಓದಿದನೋ ಎಲ್ಲಾದರೂ ಒಂದು ಜಾಬ್ ಮಾಡಂತೇಳಿ ತಂದೆ ತಾಯಿಗಳನ್ನು ಕನಸು ಕಟ್ಟಿರ್ತಾರೆ. ಅದನ್ನು ಸಾರ್ಥಕತೆ ಆಗೋದಕ್ಕೆ ತಾವು ಪ್ರೋತ್ಸಾಹವನ್ನು ಕೊಡಬೇಕು. ಮತ್ತು ನಿಮಗಿರುವ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಸಿಂಧನೂರು ಕ್ಷೇತ್ರದ ಶಾಸಕರಾದ ಹಂಪನಗೌಡ ಭಾದರ್ಲಿ, ವಿಧಾನ ಪರಿಷತ್ನ ಶಾಸಕರಾದಂತಹ ಎ ವಸಂತಕುಮಾರ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಡಿಸಿ ನಿತೇಶ್ ಕೆ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಗಾರಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. ಕಾರ್ಬನ್ ಪ್ರಾರಂಭವಾಗಲಿದ್ದು ಈಗಾಗಲೇ ಮಾನ್ಯ ಸಚಿವರು ಮತ್ತು ಹಾಗೂ ಮೇಲಧಿಕಾರಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.